ವೀಕ್ಷಕರಿಗೆಲ್ಲ ನಮಸ್ಕಾರ. ಕನ್ನಡ ಸಾಹಿತ್ಯ ಇತಿಹಾಸದಲ್ಲಿ ಒಂದು ಹೊಸ ಯುಗಕ್ಕೆ ನಾಂದಿ ಹಾಡಿದ ವ್ಯಕ್ತಿ, ಪಾಶ್ಚಾತ್ಯ ಸಾಹಿತ್ಯದ ಸುಗಂಧವನ್ನು ಕನ್ನಡ ನೆಲಕ್ಕೆ ತಂದ ಮಹಾನ್ ಚಿಂತಕ ಯಾರವರು? ಅವರೇ BM ಶ್ರೀಕಂಠಯ್ಯನವರು. ಪ್ರೀತಿಯಿಂದ ಅವರನ್ನು BM ಶ್ರೀ ಎಂದು ಕೂಡ ಕರೀತಾರೆ. BM ಶ್ರೀ ಅವರು 1884ರಲ್ಲಿ ಜನಿಸ್ತಾರೆ. ಇಂಗ್ಲಿಷ್ ಸಾಹಿತ್ಯದಲ್ಲಿ ಅಪಾರ ಪಾಂಡಿತ್ಯ ಹೊಂದಿದ್ದ ಅವರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಕೂಡ ಕಾರ್ಯನಿರ್ವಹಿಸ್ತಾರೆ. ಅವರಲ್ಲಿ ಕನ್ನಡದ ಮೇಲಿನ ಪ್ರೀತಿ, ಭಾರತೀಯ ಚಿಂತನೆ ಮತ್ತು ಪಾಶ್ಚಾತ್ಯ ಜ್ಞಾನ ಎರಡೂ ಸಮನ್ವಯವಾಗಿ ಬೆರೆತಿದ್ದವು. ಕನ್ನಡ ಸಾಹಿತ್ಯದಲ್ಲಿ ಹಳೆಯ ಶೈಲಿಯಿಂದ ಹೊಸ ಯೋಚನೆಗಳತ್ತ ಸಾಗುವ ನವೋದಯ ಚಳುವಳಿಗೆ ದಿಕ್ಕು ತೋರಿಸಿದವರು BM ಶ್ರೀ. ಕನ್ನಡ ಕಾವ್ಯ ಕೇವಲ ಪುರಾಣ ಮತ್ತು ಭಕ್ತಿ ವಿಷಯಗಳಲ್ಲೇ ಸೀಮಿತವಾಗಬಾರದು. ಮಾನವೀಯತೆ, ಪ್ರಕೃತಿ, ಪ್ರೀತಿ ಮತ್ತು ವ್ಯಕ್ತಿಯ ಅಂತರಂಗವನ್ನೂ ಹೇಳಬೇಕು ಎಂದು ಅವರು ಗಾಢವಾಗಿ ನಂಬಿದ್ದರು. ನೀವೆಲ್ಲ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದ ಕುವೆಂಪು, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಇವರೆಲ್ಲರ ಹೆಸರನ್ನ ಕೇಳೇ ಇರ್ತೀರ. ಇನ್ಫ್ಯಾಕ್ಟ್ BM ಶ್ರೀಕಂಠಯ್ಯ ಅವರ ಪ್ರಭಾವದಿಂದ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ, ನಮ್ಮ ಕುವೆಂಪು ಅವರು, DV ಗುಂಡಪ್ಪ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಹಾಗೂ ಅನೇಕ ಸಾಹಿತ್ಯ ದಿಗ್ಗಜರು ಹೊಸ ದಾರಿಯಲ್ಲಿ ನಡೆಯಲು ಪ್ರೇರೇಪಿತರಾದರು. BM ಶ್ರೀ ಅವರ ಅತಿ ದೊಡ್ಡ ಕೊಡುಗೆ ಅಂದರೆ ಅನುವಾದ ಸಾಹಿತ್ಯ. ಅವರು ಅನುವಾದವನ್ನು ನೇರ ಪದಾಂತರವಾಗಿರದೆ ಭಾವಾಂತರವಾಗಿರಬೇಕು ಎಂದು ಗಾಢವಾಗಿ ನಂಬಿದರು. ಶೇಕ್ಸ್ಪಿಯರ್ನ ನಾಟಕಗಳು, ರವೀಂದ್ರನಾಥ ಟಾಗೋರ್ ಅವರ ಕಾವ್ಯಗಳು, ಮಿಲ್ಟನ್ ಮತ್ತು ವರ್ಡ್ಸ್ವರ್ತ್ ಅವರ ಕೃತಿಗಳು ಇವೆಲ್ಲವನ್ನು ಕನ್ನಡ ಓದುಗರಿಗೆ ಪರಿಚಯಿಸಿದವರು BM ಶ್ರೀ ಅವರು. ಅವರ ಅನುವಾದಗಳು ಓದುವಾಗ ಅದು ಅನುವಾದ ಎಂದು ಅನಿಸದೇ ಮೂಲ ಕೃತಿಯಷ್ಟೇ ಸ್ವಾಭಾವಿಕವಾಗಿ ಕಾಣುತ್ತಿತ್ತು. BM ಶ್ರೀ ಅವರ ಪ್ರಮುಖ ಕೃತಿಗಳಲ್ಲಿ ಇಂಗ್ಲಿಷ್ ಗೀತೆಗಳು, ಅನುವಾದ ಸಾಹಿತ್ಯ ಮತ್ತು ಹಲವು ವಿಮರ್ಶಾತ್ಮಕ ಲೇಖನಗಳು ಪ್ರಮುಖವಾದವು. ಇಂಗ್ಲಿಷ್ ಗೀತೆಗಳ ಮೂಲಕ ಪಾಶ್ಚಾತ್ಯ ಕಾವ್ಯದ ರಸವನ್ನು ಕನ್ನಡಕ್ಕೆ ತಂದ ಅವರು ಕನ್ನಡ ಕಾವ್ಯದಲ್ಲಿ ಹೊಸ ಲಯ ಮತ್ತು ಹೊಸ ಭಾಷೆಯನ್ನು ರೂಪಿಸಿದರು. ಕೆಲವು ಆಸಕ್ತಿದಾಯಕ ಸಂಗತಿಗಳು. BM ಶ್ರೀ ಅವರನ್ನು ಕನ್ನಡ ನವೋದಯ ಪಿತಾಮಹ ಎಂದು ಕರೆಯಲಾಗುತ್ತದೆ. ಅವರು ಕೇವಲ ಲೇಖಕರಷ್ಟೇ ಅಲ್ಲ, ಒಬ್ಬ ಅದ್ಭುತ ಶಿಕ್ಷಕರೂ ಆಗಿದ್ದರು. ವಿದ್ಯಾರ್ಥಿಗಳಲ್ಲಿ ಸ್ವತಂತ್ರ ಚಿಂತನೆ ಬೆಳೆಸುವುದು ಅವರ ಬೋಧನೆಯ ಮುಖ್ಯ ಉದ್ದೇಶವಾಗಿತ್ತು. ಕನ್ನಡವನ್ನು ಜಗತ್ತಿನ ಮಟ್ಟಕ್ಕೆ ತರುವ ಕನಸು ಅವರ ಬದುಕಿನ ಧ್ಯೇಯವಾಗಿತ್ತು. BM ಶ್ರೀಕಂಠಯ್ಯನವರು ನಮಗೆ ಕಲಿಸಿದ ಪಾಠ ಒಂದೇ: ಭಾಷೆ ಎಂದರೆ ಕೇವಲ ಪದಗಳಲ್ಲ, ಅದು ಸಂಸ್ಕೃತಿ, ಚಿಂತನೆ ಮತ್ತು ಆತ್ಮ. ಇಂದು ನಾವು ಓದುತ್ತಿರುವ ಆಧುನಿಕ ಕನ್ನಡ ಸಾಹಿತ್ಯದ ಹಿಂದೆ ನಿಂತಿರುವ ಅಡಿಪಾಯ ಅಂದರೆ BM ಶ್ರೀಕಂಠಯ್ಯ ಅವರ ಚಿಂತನೆ. ಅಂತಹ ಮಹಾನ್ ಚೇತನಕ್ಕೆ ನಮ್ಮ ನಮನಗಳು. ನಮಸ್ಕಾರ.